ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಬಿಸಿಬೇಳೆಬಾತು ಇವತ್ತು ಬೆಳಗ್ಗೆ ಮಾರ್ನಿಂಗ್ ಟಿಫನಿಗೆ ಮತ್ತು ಲಂಚಿಗೆ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಬರೋಣ. ನೋಡಿ, 1 ಲೋಟ ಬೇಳೆ ತೊಗೊಂಡಿದ್ದೀನಿ, ತೊಗರಿಬೇಳೆಯ. ಅದಕ್ಕೆ ಇನ್ನೊಂದು ಲೋಟನ ಅಕ್ಕಿ ತೊಗೊಂಡಿದ್ದೀನಿ. ಇವಾಗ ಎರಡನ್ನೂ ನೀಟಾಗಿ ವಾಶ್ ಮಾಡ್ಕೊಂಡು ತೊಗೊಬರೋಣ. ನೀರಲ್ಲಿ ನೀಟಾಗಿ ಒಂದು 3-4 ಸಲ ತೊಳೆದು ತೊಗೊಬರೋಣ. ಈಗ ಕುಕ್ಕರ್ ಇಕ್ಕಿದ್ದೀನಿ. ಅದ್ರ ಮೇಲೆ ಎಲ್ಲ ಬೇಳೆ ಮತ್ತು ಅಕ್ಕಿ ತೊಳೆದಿರೋದು ಹಾಕಿದ್ದೀವಿ. ಇವಾಗ ಅದಕ್ಕೆ ತರಕಾರಿ ನಾವು ಏನು ಕಟ್ ಮಾಡಿಟ್ಟಿದ್ದೋ ತರಕಾರಿ ಹಾಕೋಣ. ಮತ್ತು ಒಂದು ಸ್ವಲ್ಪ ಟೊಮೊಟೊ ಕೂದಿ ಇಟ್ಟಿದ್ದೆ, 1-2 ಟೊಮೊಟೊ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಆಯಲ್, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ನಾನು ಏನು ಗ್ಲಾಸಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ದೆ ಆ ಗ್ಲಾಸಲ್ಲಿ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 4 ಗ್ಲಾಸ್ ನೀರು ಹಾಕಬೇಕು. ಅದಕ್ಕೆ ನೋಡಿ, 4 ಗ್ಲಾಸ್ ನೀರು ಹಾಕ್ತೆ. ಈಗ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚೋಣ. ಇದೊಂದು 2 ವಿಷಲ್ಲು, ತಪ್ಪಿದ್ರೆ 3 ವಿಷಲ್ ತೊಗೊಂಡ್ರೆ ಸಾಕು. 2-3 ವಿಷಲ್ ಹಾಕಿದರೆ ಸರಿ ಹೋಗುತ್ತೆ. ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇವಾಗ ಮುಚ್ಚಳ ಹಾಕೋಣ. ಒಂದು 2-3 ವಿಷಲ್ ತಗೊಳ್ಳೋಣ. ಅಷ್ಟರೊಳಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಒಳಗೆ ಆಯಲ್ಲು, ಸಾಸಿವೆ ಮತ್ತು ಕಡಲೆ ಬೀಜ, ಶೇಂಗಾ ಬೀಜ ಎಲ್ಲನೂ ಹಾಕಿ ನೀಟಾಗಿ ರೋಸ್ಟ್ ಮಾಡೋಣ. ಈಗ ಇದಕ್ಕೆ ನಾವೇನು ಕಟ್ ಮಾಡಿದ್ದು ಆನಿಯನ್ ಹಾಕೋಣ. ಆನಿಯನ್, ಒಂದು 4-5 ಮೆಣಸಿನ್ಕಾಯಿ, ಕರಿಬೇವು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಕ್ಯಾಪ್ಸಿಕಮ್ ಒಂದು ಕಟ್ ಮಾಡಿ ಇಟ್ಟಿದ್ದೆ, ಒಂದು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಖಾರಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ಅಚ್ಚ ಖಾರ ಪುಡಿಯನ್ನು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡೋಣ. ಮತ್ತು ನಾನಿಲ್ಲಿ ಬಿಸಿಬೇಳೆ ಪೌಡರ MTR ತೊಗೊಂಡಿದ್ದೀನಿ. ನೋಡಿ, MTR ತೊಗೊಂಡಿದ್ದೀನಿ. 1 ಪ್ಯಾಕ್ ಸಾಕು. 1 ಪ್ಯಾಕ್ ಹಾಕ್ತಾಯಿದ್ದೀನಿ. 1 ಪ್ಯಾಕ್ ಹಾಕಿ ನೀಟಾಗಿ ಮಿಶ್ರಣ ಮಾಡಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. 1-2 ಗ್ಲಾಸಸ್ ನೀರು ಹಾಕ್ಬಿಟ್ಟು ಅದೇನು ಕುದಿಸೋದೇನು ಬೇಡ, ಅದರ ಸೈಡಿಗೆ ಎತ್ತಿಟ್ಬಿಟ್ಟು ಇವಾಗ ಕುಕ್ಕರ್ ಮುಚ್ಚಳ ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಬೇಯಕ್ಕಿಟ್ಟಿದ್ದು. ಇವಾಗ ಇದರಲ್ಲಿ ಗ್ಯಾಸ್ ಆನ್ ಮಾಡಿ ಈಗ ನೀಟಾಗಿ ಮಿಕ್ಸ್ ಮಾಡೋಣ. ನೀಟಾಗಿ ಇವಾಗ ಮಿಕ್ಸ್ ಮಾಡಿದ್ದಾಯಿತು. ಈಗ ನಾನೇನು ಒಗ್ಗರಣೆ ಹಾಕಿದೆ ಇದ್ರ ಜೊತೆಗೆ ಮಿಕ್ಸ್ ಮಾಡೋಣ. ಇದಕ್ಕೆ ಇನ್ನೊಂದು ಚೂರು ನೀರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿದ್ದಾಯಿತು. ಈಗ ನೋಡಿ ಎಷ್ಟು ಟೇಸ್ಟಿಯಾಗಿದೆ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಮೇಲೆ ಕೊತ್ತಂಬರಿ ಹಾಕೊಂಡು ಈಗ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ನಿಮ್ಮ ಫ್ರೆಂಡಿಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ. ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಿರೋದು. ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಸರ್ವ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿದೆ.
ಬಾಯ್ ಫ್ರೆಂಡ್ಸ್, ಬಾಯ್ ಬಾಯ್.